आय वनाशाय कीटाय पुनराशये रुद्राय शुद्धविद्याय मध्वाय च नमो नमः सत्तांगरूपाय सर्वादिष्टानां विजयं भवे राजकेतनाचार्य महाप्रभाते पूज्याय राघवेन्द्राय सत्यधर्मपताय च पुरुषाय ज्ञानतिपरिच्छेदं सम्पत्तिं ज्ञानयोगं ज्ञातं यत्कुर्वते ಪರಿಪಿತಾಮೃತಸಾರ ಗುರುಗಳ ಕರುಣೆಯಿಂದ ಪರಮ ಭಗವತ್ ಭಕ್ತರಿನ ಸಾಧನ ವಿಠಲ ಬಲಿವ ಕಾಣ್ಬೇಕು ಅಂತ ಅಂದ್ರೆ ಏನು ಅಂದ್ರೆ ನಾನು ಸಂಸಾರ ಬಂಧನದಿಂದ ಬಿಡುಗಡೆ. ಇದು ಯಾರಿಗೆ ಬರ್ತದೆ ಬಿಡುಗಡೆ ಹೊಂದಬೇಕೆಂಬ ವಾಕ್ಯ ಮಾತು ಅಂದ್ರೆ ಸತ್ವ 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 ಜೀವರಾಶಿಗೆ ಸತ್ವ ಸತ್ವ ರಜ ಸತ್ವ ಸತ್ವ ತಮ ರಜ ರಜ ಸತ್ವ ನಾಲ್ಕು ವಿಧ ಜೀವರಾಶಿಗಳಿಗೆ ಏನ್ ಕೊಡ್ತಾನ ಸಂಸಾರ ಬಂಧನದಿಂದ ಬಿಡುಗಡೆ ಹೊಂದಕ್ಕ ಅಪೇಕ್ಷಿಸ್ಕೊಳ್ತಾರೆ. ಸಂಸಾರ ಬಂಧನದಿಂದ ಬಿಡುಗಡೆ ಹೊಂದಬೇಕು ಅಂತ ಅಪೇಕ್ಷಿಸ್ಕೊಳ್ತಾರೆ. ಮೋಹ ಅಂಬೋದು ಒಂದು ಅಡ್ಡ ಬಂದಿದೆ. ಮೋಹ ಮಹಾಮೋಹ ಕಾಮ ಮೋಹ ತಾಮಸ ತಾಮಸ ಒಂದು ವಿಚಾರ ಪರಮಾತ್ಮನ ಕಾಣಬೇಕು ಅಂತ ಏನು ಯಾವ ರೀತಿ ಪರಮಾತ್ಮನ ಶಕ್ತಿ ಎಷ್ಟು ನನ್ನ ಶಕ್ತಿ ಎಷ್ಟು ನಾನು ಅಲ್ಪ ಅಂಬ ಜ್ಞಾನ ಬರಬೇಕು. ನಾವೇನಂತ ಜಗ್ಗಿ ಹೋಗಿ ಮುಟ್ತೀವಿ ಬಾಳ್ ಚಿಕ್ಕೊಂಡ್ಬಿಡ್ತೀವಿ ಅಂತ ಬರ್ತದೆ. ಅದಕ್ಕೆ ಒಂದು ವಿಚಾರ ಬಿಂಬೋಪಾಸನ ಅಂತ ಏನು ಬಿಂಬ ಮತ್ತು ಬಿಂಬದ ಉಪಾಸನೆ ಪರಮಾತ್ಮ ಅಥವಾ ಬಿಂಬ ಅಥವಾ ಪರಿಪೂರ್ಣ ಜ್ಞಾನ ಮತ್ತು ಪೂರ್ಣ ಇಚ್ಛಾ ಆಮೇಲೆ ಪೂರ್ಣ ಶಕ್ತಿ ಪೂರ್ಣ ಕ್ರಿಯಾ ಮನೋರೂಪಿ ಪರಮಾತ್ಮ ಜೀವ 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 ಅಲ್ಪ ಜ್ಞಾನ ಅಲ್ಪ ಇಚ್ಛಾ ಅಲ್ಪ ಶಕ್ತಿ ಅಲ್ಪ ಕ್ರಿಯಾ ಅಲ್ಪ ಅಲ್ಪ ಚಿನ್ಮನಸ್ಸು ಬಹಳ ಸ್ವಲ್ಪ. ಈ ಎರಡನ್ನ ತಿಳ್ಕೊಳ್ಳಿ. ನಾನು ಅಲ್ಪ ಇದ್ದೇನೆ ಅಂತ ಯಾವ ಮನುಷ್ಯ ತಿಳ್ಕೊತಾನೆ ಅದು ಅನುಭವದ ಜ್ಞಾನ ಬರುತ್ತೆ. ಇಲ್ಲಿ ಒಂದು ವಿಚಾರ ಏನ್ ಬರ್ತದೆ ನನಗೆ, ನಾವು ಪಂಚಭೂತ ಇರ್ಲಿ ಪಂಚಭೂತ ಒಳಗೆ ಇರ್ಲಿ ಜನನ ಪಿತ ಬಿಡುವ ಭೂವಾರಿರಾಂಬರಪ್ಪ ಪಂಚಾಗ್ನಿಗಳ ಅಂತ ಜೊತೆಗೆ ಭೂ ಸದಸ್ಯಗೆ ಪವನ ಭೂತಾಕಾಶದೊಳಂತ ದಾಸರ
ಒಳಗು ಪಂಚಭೂತ ಒಳಗು ಮತ್ತ ಈ ದೇಹದ ಒಳಗು ಪಂಚಭೌತಿಕ ಅಜಾದ ರೂಪಗಳ ಉಪಾಸನೆಗೆ ಭೂ ಸಲಕ್ಷೆ ಪವನ ಭೂತಾಕಾಶ ಒಳಗೆ ಇದು 5 ತನ್ಮಾತ್ರ ಸಹಿತ ಒಂದಧಿಕ ಪಂಚಾತ್ಮಗಳ ವ್ಯತ್ಯ ಈ ಸೇರಿ ವ್ಯಾಪಿಸಿದ್ದು ಸುರಾಸುರಿಗೆ ನಿರಂತರತೆ ಸುಖಾಸುಖವಾಗಿ ಆಡುವ ದೇಶದ ಅಂತ 7ನೇ ಸಂದೊಳಗೆ ಹೇಳಿದಾಸ ಮೊನ್ನೆ 5 ರೂಪಗಳು ಅಂತ ತಿಳ್ಕೊಂಡು ಇಲ್ಲೇ ಅದು ತಿಳ್ಕೊಬೇಕಾದ್ರೆ ಮೊದಲು ಜೀವದ ಚಿಂತನೆ ಹೆಂಗೆ ಬಿಂಬನ ಚಿಂತನೆ ಪರಮಾತ್ಮನ ಉಪಾಸನೆ ಹಿಂಗ ಪರಮಾತ್ಮನ ವ್ಯಾಪ್ತಿ ಪರಮಾತ್ಮನ ಶಕ್ತಿ ಎಷ್ಟದ ಕೇಳಿದ ಸಾಹೇಬರು ಪರಮಾತ್ಮನ ಬಿಂಬ ಅಂಬದ್ನೇ ಪರಮಾತ್ಮ ಅದು ನಮ್ಮ ಬಿಂಬ ನನ್ನ ಬಿಂಬ ಸರ್ವ ಮಮ ಸ್ವಾಮಿ ಸರ್ವಸ್ವಾಮಿ ಸರ್ವಸ್ವಾಮಿ ಮಮ ಸ್ವಾಮಿ ಅಂತ ಏನ್ ಹೇಳ್ತೀವಿ ಅದ್ರಂಗೆ ಇಲ್ಲೇ ಪರಮಾತ್ಮನ ಉಪಾಸನೆ ವಿಶೇಷವಾಗಿ ಪರಮಾತ್ಮ ಪರಿಪೂರ್ಣ ಜ್ಞಾನ ಪೂರ್ಣ ಇಚ್ಛಾ ನನಗೆ ಅನುಮಾನ ಪರಮಾತ್ಮ ಅನುಮಾನ ಪರಮಾತ್ಮಗ ಅಂದ್ರೆ ಜ್ಞಾನ ಪರಿಪೂರ್ಣವಾದ ಜ್ಞಾನ ಜೀವಿಗೆ ಇದು ಪರಮಾತ್ಮನ ಚಿಂತನೆಗೆ ನಾ ತಗೊಂಡದ ಅವಾಗ ನನಗೆ ನನ್ನ ಯೋಗ್ಯತೆ ಗೊತ್ತಾಗಿ ಅದ್ರ ತಕ್ಕಂಗೆ ನಾನು ಕಾರ್ಯ ಮಾಡ ಯಾಕಂದ್ರೆ ನಾನೇನಂತ ಗೊತ್ತು ಮಾಡ್ಕೋಬೇಕಿದ್ರು ಬಹಳ ವಿಶೇಷವಾಗಿರ್ತಕ್ಕಂಥ ನಿನ್ನೆ ಆನಂದದ ಬಗ್ಗೆ ಸ್ವಲ್ಪ ತಗೊಂಡು ಹೋಗಿದ್ದೆ ಕಳ್ತನಕ ಆನಂದ ಯಾರಕ್ಕೆ ನಂಗೆ ಗೊತ್ತೊಳಗೆ ನಂಗೆ ಮಾತ್ರ ಅಲ್ಲ ಈಗ 25 ರೂಪಗಳಿಂದ ಪರಮಾತ್ಮ ಆನಂದನ ಕೊಡ್ತಾನ ಅಲ್ಪ ಇಚ್ಛೆ ಅಲ್ಪ ಜ್ಞಾನ ನಮ್ಗೆ ಯಾಕಂದ್ರೆ ಸ್ವಲ್ಪ ಇಚ್ಛೆ ಇರ್ತದೆ ಕೇಳ್ಬೇಕು ಕೊಡಪ್ಪ ಅದೇ ಹೇಳದ್ದೆ ಇದು ಅಲ್ಪ ಇಚ್ಛೆ ಪರಮಾತ್ಮ ಪರಿಪೂರ್ಣ ಇಚ್ಛೆ ಆತ ಕೇಳ್ಬೇಕಂತ ಸಂಕಲ್ಪ ಮಾಡ್ಕೊಂಡ ಸಂಪೂರ್ಣವಾಗಿ ಮನಸ್ಸನ್ನ ಕೊಟ್ಟು ಕೇಳ ಅದಕ್ಕೆ ಶಾಸ್ತ್ರ ಮಾಸವಾಗ ಸೈನಿಕ ಪರಮಾತ್ಮ ತನ್ನ ಸಂಪೂರ್ಣ ಮದಕ್ಕೆ ಕೇಳ್ತಾರೆ ಮಲಗಿ ಮಲಗಿ ಬಾಳು ಕುಳಿತು ಕೇಳುವ ಪರಮಾತ್ಮ ಮತ್ತೆ ಪರಮಾತ್ಮ ಕೇಳ್ತಾ ಇದ್ದಾನೆ ಈಗ ಸ್ವತಂತ್ರ ಜ್ಞಾನ ಇದು ದೃಢ ಆಗ್ಬೇಕಂದ್ರೆ ಜೀವ ಅಲ್ಪ ಜ್ಞಾನ ಅಲ್ಪ ಇಚ್ಛಾ ಅಲ್ಪ ಶಕ್ತಿ ಅಲ್ಪ ಕ್ರಿಯ ಅಂತಂದ್ರೆ ಜೀವನ ಚಿನ್ಮನಸ್ಸು ಮನಸ್ಸು ಚಿನ್ಮನಸ್ಸು ಎರಡು ಸ್ವರೂಪದಲ್ಲಿರ್ತಕ್ಕಂಥ ಜೀವಿಯ ಶಕ್ತಿ ಮತ್ತೆ ಜ್ಞಾನ ಕ್ರಿಯಾ ಮನಸ್ಸು ಇದು ವಿಶೇಷವಾಗಿರ್ತಕ್ಕಂಥದ್ದು ಆ ಸ್ವರೂಪ ಬಿಟ್ಟು ನಾನು ಪಂಚಭೌತಿಕ ಶರೀರದ ಮನಸ್ಸನ್ನ ತಗೊಂಡೆ ಅಂದ್ರೆ ಅಲ್ಲಿ ಮನಸ್ಸು ವಿಕಾರ ಆಗ್ತದೆ ವಿಸ್ತಾರ ಆಗ್ತದೆ ಅಲ್ಲಿ ಅನಂತ ಮನಸ್ಸುಗಳ ಆಧಾರ ಸಿಗ್ತವ ನನಗೆ ಯಾಕಂದ್ರೆ ಅಂತಃಕರಣ ಇಂದ್ರ ಕಾಮರ ಒಂದ ಮನಸ್ಸು ಬರ್ತದೆ ಬುದ್ಧಿಗೆ ಕೃತಿಪತಿ ಪ್ರತಿಮ್ನ ಆತನ ಮನಸ್ಸು ಬರ್ತದೆ ಮನಸ್ಸಿಗೆ ಶೇಷನ ಮನಸ್ಸು ಬರ್ತದೆ ಬುದ್ಧಿಗೆ ಗಲ್ಲದೇವರ ಮನಸ್ಸು ಬರ್ತದೆ ಇಲ್ಲಿ ಶೇಷನ ಮನಸ್ಸು ಬರ್ತದೆ ಅಹಂಕಾರಕ್ಕ ರುದ್ರದೇವರ ಮನಸ್ಸು ಬರ್ತದೆ ಚಿತ್ತಕ್ಕ ಇಂದ್ರದೇವರ ಮನಸ್ಸು ಬರ್ತದೆ ಹಿಂಗಾಗಿ ನಮ್ಗೆ ಯಾಕೆ ಚಂಚಲ ಆಗ್ತದೆ ಎಂಬುದನ್ನು ತಿಳ್ಕೊಂಡಾಗ ಮಾತ್ರ ನನಗ ಈ ಪಂಚಭೂತದ ವಿಚಾರ ಗೊತ್ತಾಗ್ತದೆ ಅಲ್ಪ ಇಚ್ಛಾ ಅಲ್ಪ ಮನಸ್ಸು ಚಿನ್ನ ಮನಸ್ಸು ಅಂದ್ರೆ ಪರಮಾತ್ಮನ ಅಡಿದಾವರಲ್ಲಿ ಕುತ್ಕೊಂಡಂತ ಜೀವಿ ಏನನ್ನೋ ಬಯಸಿದ ಸ್ವಾಮಿ ನಿನ್ನೆ ಬಿಟ್ಟು ಹಂಗೆ ನನಗೆ ಏನದ ಅನ್ನೋ ಒಂದು ಯಥಾರ್ಥ ಜ್ಞಾನಕ್ಕೆ ಹೋಗ್ಬಿಟ್ಟಿರ್ತಾನೆ ಜೀವಿ ಆ ಮಟ್ಟಕ್ಕೆ ಆ ಜೀವ ಒಳಗೋಗ್ತಾನೆ ಅದನ್ನ ಈ ಪಂಚಭೂತೊಳಗೆ ನಾನು ಸಂವೇದನೆ ಮಾಡ್ಕೋಬೇಕು ಅಂದ್ರೆ ಇದು ನಾನು ಬಿಡ್ಬೇಕು ಯಾಕಂದ್ರೆ ಇದು ವಿಶೇಷ ನಿಮ್ಗೆ ಹೇಳ್ಬೇಕಂದ್ರೆ ಲೌಕಿಕ ಚಿಂತನೆ ಅಂದ್ರೆ ವಿಶ್ವಾಮಿತ್ರರು ವಸಿಷ್ಠರು ಇಬ್ಬರು ಜಗಳದಾಗ ಬಂದ್ರ ಆ ರಾಜ ಚಂದ್ರಹಾಸ ಮಹಾರಾಜ ಚಂದ್ರಹಾಸ
ಸತ್ಯವ ಸತ್ಯೋತ್ತಮ ಸತ್ಯವಾನ ಪ್ರಾಜೆಕ್ಟ್ ಹೆಂಗ್ ಬಂದ ಎಲ್ಲ ದಾನ ಕೊಟ್ಮೇಲೆ ನಂಗೆ ದಕ್ಷಿಣ ಕೊಡು ಅಂತ ಕೇಳ್ತ. ದಕ್ಷಿಣ ಎಷ್ಟು ಕೇಳ್ತಾನ, ಒಂದ್ ಆನೆ ಮೇಲೆ ಅವ್ನು ಬಿಟ್ಟು ತೋರಿದ್ರೆ ಏನಪ್ಪಾ ಅಂದ್ರೆ ಅಷ್ಟು ಹತ್ರ ಬೇಕು ಅಂತ. ನನಗಿಲ್ಲ ದುಡ್ಡು ಕೊಡ್ತೀನಿ ಅಂತಾನೆ. ಸರಿ ಅಂತ ಕೊಡಲ್ವರೆಗೂ ಆ ನಕ್ಷತ್ರ ಕಂಬೋ ಏನಪ್ಪಾ ಶಿಷ್ಯನ್ ಕಳಿಸ್ತಾರ. ಹಂಗ ಆ ಆತ್ ಎಲ್ಲಿ ಇರ್ಲಿ ಈ ನಕ್ಷತ್ರ ಹೋಗ್ತಾನ ಹೊತ್ಕೊಂಡು ಹೋಗ್ಲಾನೆ, ಹಂಗ ಮಾಡು ನಾನು ಹಿಂಗ್ ಮಾಡು, ನನಗ ಅದು ಕೊಡು, ನಂಗೆ ಹಸಿವಾಗಿದೆ, ನಾನೇನ್ ಮಾಡ್ಲಿ, ನಾನ್ ನಮ್ಮ ಗುರುಗಳ ಆಜ್ಞೆ ಮಾಡ್ಬೇಕಂತೇಳಿ ಆ ನಕ್ಷತ್ರ ಹೆಂಗ ಯಾರು ನಮ್ಮ ಸತ್ಯ ಚಿಂತನೆಯನ್ನು ಮಾಡ್ಕೊಂಡು ಬಂದ ಆತನ ಉಪಾಸನೆ. ಅದರಂತೆ ನನಗ್ ದೇಹ ಏನಾಗಿದೆ, ಆ ನಕ್ಷತ್ರಕ್ಕೆ ಗಂಟು ಪ್ರತಿ ಜನ್ಮಕ್ಕೂ ಅದು ಬಂದ ಯಾವ ಬಿಡುಗಡೆ ಹೊಂದಬೇಕು. ಮತ್ತೆ ಯಮದೇವರು ಬರಬೇಕು, ಮಹಾರುದ್ರ ದೇವರು ಬರಬೇಕು. ಇವ್ರನ್ನ ಯಮದೇವರು ಆತನ ಖರೀದಿ ಮಾಡ್ತಾನ, ರಾಜನ್ನ. ಹೆಂಡತಿನೇನಪ್ಪ ಅಂದ್ರ ಇನ್ನೊಬ್ಬ ಭಗವದ್ರೂಪ ಬಂದು ಖರೀದಿ ಮಾಡ್ತಾನ, ಆ ದಕ್ಷಿಣ ಕೊಟ್ಟು ಕಳಿಸ್ತಾನ. ಹಂಗ ಪರಮಾತ್ಮನ ಪೂರ್ಣ ಇಚ್ಛೆ ಬಂದಾಗ ಈ ನನ್ನ ದೇಹ ಸಂಬಂಧ ಹೆಣ್ಣು ಶರೀರಕ್ಕೂ ಏನಪ್ಪಾ ಅಂದ್ರ ಅನಿತ್ಯ ಶರೀರಕ್ಕೂ ಬಿಡುಗಡೆ ಹೊಂದ್ತದೆ. ನನಗೆ ಅಲ್ಪ ಇಚ್ಛೆ ಇದ್ದದಕ್ಕ ನಾನೇನ್ ಮಾಡ್ತೇನೆ ಅಂದ್ರೆ ಸ್ವಲ್ಪ ಚಿಂತನೆ ಮಾಡ್ತೇನೆ. ಹೌದು, ಯಾರೋ ಬಂದ್ರ ಅವಾಗ ಅಷ್ಟೇ ವಿಚಾರ. ಬಹಳ ಜನ ವಿಚಾರ ಮಾಡಿ ನಾನು ಸಾವಿರಾರು ಮಂದಿಗೆ ಫೋನ್ನಲ್ಲಿ ಕಾಂಟ್ಯಾಕ್ಟ್ ಬರ್ತಾರೆ. ಅದ್ ಹೆಂಗಪ್ಪ ಅಂದ್ರೆ ಯಾರಾದ್ರೂ ಜ್ಞಾನಿಗಳು ಬಂದ್ರ ಅದ್ರ ಬಗ್ಗೆ ಅನುಭವಿಸ್ತಾರ ಬಂದಾಗ ಅವ್ರ ಜೊತೆ ಅದನ್ನೇ ಚಿಂತನೆ ಮಾಡ್ತಾ ಹೋಗ್ಬಿಡಿ. ಆಯ್ತು, ಅದು ಅಲ್ಪ ಇಚ್ಛೆ ಅದು ಮುಗಿದೋಗ್ಬಿಡುತ್ತೆ. ಅವ್ರು ಎದ್ದು ಹೋಗ್ಬಿಟ್ರಂದ್ರ ಮತ್ತೆ ರೀ ಇವತ್ತೇನ್ ಮಾಡಮ್ಮ ಗುರುಗಳು ಬಂದಾರ ಆ ಕಡೆ ಮತ್ತ ಅದೆಲ್ಲ ಈ ಬಿಟ್ಟು ಅಲ್ಪ ಇಚ್ಛೆ ಇದ್ದಕ್ಕೆ ಅದಕ್ಕೆ ಮುಗಿತು. ಅದ್ರ ಬಗ್ಗೆ ಮುಂದೆ ಏನ್ ಮಾಡ್ಬೇಕಂಬಕ್ ನಾನು ಬರೋದೇ ಇಲ್ಲ, ಚಿಂತನೆ ಬರೋದು. ಮತ್ತೆ ಇಂಥದ್ ಮಾಡ್ಬೇಕಂದಾಗ ಆ ಕ್ರಿಯೆನೂ ಸ್ವಲ್ಪ ನನಗೆ ಒಂದು ದೇವ್ರ ದೀಪ ಹಚ್ಚಮ್ಮ ಅಂತ ಹೇಳಿರ್ತೀನಿ. ಮುಂಜಾನೆ ಎದ್ದು ನೀವು ಏನಪ್ಪಾ ಅಂದ್ರೆ ನಿಮ್ಮ ತಂದೆ ತಾಯಿ ಹೆಸರು ಮೇಲೆ ಒಂದು ದೇವ್ರ ದೀಪ ಹಚ್ಚಿ ಒಂದು 14 ಪಾಲನೆ ಮಾಡಿ. 14ನೇ ಸಂಜೆ ಪಾಲನೆ ಮಾಡ್ಬೇಕಾದ್ರೆ ದೇವ್ರ ದೀಪ ಹಚ್ಚಿ ದೇವ್ರ ದೀಪ ಹಚ್ಬೇಕಾಯ್ತು, ಮರ್ಚ್ಬಿಟ್ಟಿನಿ, ಬರೀ ಪಾಲನೆ ಮಾಡಿ ಅಂತ. ಅಂದ್ರೆ ಕ್ರಿಯಾನು ಅಲ್ಪನೇ ಇದೆ. ನನಗೆ ಹೆಂಗ್ ಸಾಧನ ನನಗೆ ಬರೋದು ಹೆಂಗೆ ಪರಮಾತ್ಮನ ಮಹಿಮೆಯನ್ನು ಕೊಂಡಾಗ ಇದು ನಾವು ಪರಿಪೂರ್ಣವಾದ ಚಿಂತನೆ ಬರ್ಬೇಕಾ? ಏನ್ ಮಾಡ್ಬೇಕು ನಾವು? ಯಾವ ರೀತಿ ಇದು ಬರಲಿಲ್ಲ ಅಂದ್ರೆ ಎಲ್ಲ ವೇಸ್ಟ್ ಆಗ್ತದೆ. ಯಾವುದು ವೇಸ್ಟ್ ಆಗ್ತದೆ, ಎಲ್ಲ ವೇಸ್ಟ್ ಆಗ್ತದೆ ಕಲ್ತೀವಿ ನಾವು. ಅದು ಒಂದು ಯಾವುದೋ ಜನ್ಮದ ಕಲ್ಪಿತ್ತು ಮುಗಿತ್ತು ಅಂತ ಅನ್ಸುತ್ತೆ. ಅದಕ್ಕೆ ಅಜಾದಿ ರೂಪಗಳ ಉಪಾಸನೆಗೂ ಅಜಾದಿ ರೂಪಗಳನ್ನ ಅವು ಎಲ್ಲೆಲ್ಲವ ಅಂತ ಉಪಾಸನೆ ಮಾಡ್ಕೋ, ಅದನ್ನ ಶಿಕ್ಷೆ ಮಾಡ್ಕೋ. ಆ ನಂತರ ಅವ್ರು ಹೆಂಗೆ ಮುಂದಿನ ಹಾಗೆ ತೋರಿಸ್ತಾರ. ಯಾಕಂದ್ರ ನನ್ನ ಇಚ್ಛೆ ಅಲ್ಪದೆ, ನೆನ್ಪಿಟ್ಕೋಬೇಕು ನಾವು. ನನ್ನ ನನಗ್ ಜ್ಞಾನ ಅಲ್ಪ ಜ್ಞಾನ ಅದ, ಅಲ್ಪ ಶಕ್ತಿ ಅದ, ಅಲ್ಪ ಕ್ರಿಯೆ ಅದ, ನನಗೆ ಅಲ್ಪ ಮನಸ್ಸು. ಅದ್ರ ಪರಮಾತ್ಮ ಪರಿಪೂರ್ಣವಾಗಿರ್ತಕ್ಕಂಥ ಮನೋರೂಪಿ ಪರಮಾತ್ಮ, ಆತನ ಮನಸ್ಸು ಎಷ್ಟು ದೊಡ್ಡದು. ಪೂರ್ಣ ಜ್ಞಾನ ಹಿಂಗದ. ಜ್ಞಾನ ಅನಂತ ಜೀವರಾಶಿಗಳೊಳಗ ಅವರವರಿಗೆ ತಕ್ಕಂತ ಜ್ಞಾನವನ್ನ ತಾನು ಅಲ್ಲಿ ಕುತ್ಕೊಂಡು ಆ ಜ್ಞಾನ ಯಾರ್ಯಾರಿಗೆ ಯಾವ ಜ್ಞಾನ ಕೊಡಬೇಕು, ರಜೋ ಜ್ಞಾನ ಕೊಡಬೇಕು, ತಮೋ ಜ್ಞಾನ ಕೊಡಬೇಕು, ಸತ್ವ ಜ್ಞಾನ ಕೊಡಬೇಕು, ಯಾವ ಸಮಯಕ್ಕೆ ಏನನ್ನು ಕೊಡಬೇಕು ಅಂತ ಇನ್ನೊಂದು ದೇಹದಿಂದ ಸ್ಥೂಲದಿಂದ ಅವ್ರಿಗೆ ಎತ್ತು ಕೊಡ್ತಾ ಇರ್ತಾರೆ. ಅಲ್ಲಿ ಅನಂತ ಗುಣಗಳು ಉಪಾಸನೆ ಆಗ್ತದ, ಅನಂತ ಜ್ಞಾನ ಆಗ್ತದೆ. ಅದಕ್ಕೆ ಪರಮಾತ್ಮ ಪರಿಪೂರ್ಣ. ಅವಾಗ ನನಗೇನಾಯ್ತು ಅಂದ್ರೆ 10 ಜೀವರಾಶಿಗಳಿಂದ ಶಕ್ತಿ ಬಂತು ಅಂದ್ರೆ ದಶ ಪ್ರಮತಿ.
10 ಇಂದ್ರಿಯಗಳು ಮತ್ತೆ ಪಂಚಕರ್ಮೇಂದ್ರಿಯ, ಪಂಚ ಜ್ಞಾನೇಂದ್ರಿಯ, ಅಲ್ಲೇ 10 ಇಂದ್ರಿಯಗಳಲ್ಲಿ 10 ಕರ್ಣಗಳಲ್ಲಿ ಮುಖ್ಯ ಪ್ರಾಣದರು 10 ರೂಪದಿಂದ ನಾಗ, ಸ್ವಲ್ಪ ಕೂರ್ಮ, ದೇವದತ್ತ, ಸಂಜೆ, ಪ್ರಾಣ, ಅಪಾನ, ವ್ಯಾನ, ದೌನ ಅಂತ 10 ರೂಪದಿಂದ ಏನಪ್ಪಾ ಅಂದ್ರೆ ಕುತ್ಕೊಂಡಿದ್ದಾರೆ. 10 ವಾಯುದೇವರು ಕುತ್ಕೊಂಡಿದ್ದಾರೆ. ಅಲ್ಲೇ 10 ರೂಪದಿಂದ 10 ದೇವತೆಗಳಲ್ಲಿ 5 ಮಾತೃಕೆಗೊಳಗ, ಒಂದೊಂದು ಮಾತೃಕೆಗೊಳಗ ಶಬ್ದದಲ್ಲಿ 10 ರೂಪದಿಂದ 10 100 ರೂಪ ಆಗ್ತವ ಪರಮಾತ್ಮ ರೂಪಗಳೊಂದಿಗೆ. ಅಂದ್ರೆ ಒಂದು ಇಂದ್ರಿಯಗಳಲ್ಲಿ ಒಂದೇ ಕಾರಣಕ್ಕೆ ಆ ಶಬ್ದ ಅಲ್ಲೇನ್ ಪ್ರಯೋಗ ಮಾಡ್ತದೆ, ಅದ ಸ್ಪರ್ಶ ಏನ್ ಮಾಡ್ತದೆ ಎಂಬ ತೋರಿಸ್ಕೊಳ್ಳಕ್ಕೆ ಈ ಜ್ಞಾನ ನನಗೆ ಎಲ್ಲಿಂದ ಕೊಡಬೇಕು, ಈ ಸ್ಥೂಲ ಕೊಡಬೇಕು. ಅದಕ್ಕಿಂತ ಒಟ್ಟು ಪರಮಾತ್ಮ ಗುಣಗಳು ಏನಪ್ಪಾ ಅಂದ್ರೆ ಅನಂತವ ಕೋಟಿ. ಆದ್ರೆ ಒಂದೊಂದು ದೇಹದೊಳಗೆ 9 ಕೋಟಿ ಮತ್ತ ಅನಂತ ಬೇರೆ ಪರಮಾತ್ಮ ವಿರೋಧ ಚಿಂತನೆ ಮಾಡ್ತಕ್ಕಂಥ ರಜೋ ತಮೋ ಗುಣಗಳು ಬರ್ತಾವಲ್ಲ, ಅವರೆಲ್ಲ ಅನಂತ ಕೋಟಿ ಜೀವರಾಜಕೊಂಡು ವ್ಯಾಪಾರ ಮಾಡ್ತಾ ಇದ್ದಾರೆ. ಅವಾಗ ನನಗೆ ಎಷ್ಟು ಬಂತು? ನನಗೆ ಅಲ್ಪ ವಿದ್ಯಾ ಅಂತ ಹೇಳ್ತಾರನ, ಅಲ್ಪ ವಿದ್ಯಾ ಮಹಾಗರ್ವಿ ಅಂತ ಹೇಳ್ತಾರೆ. ಅಲ್ಪ ಮತಿ ಏನಾಗ್ತದೆ ನಾನು ಇಲ್ಲಿ ವಿಶೇಷವಾಗಿ ಶಕ್ತಿ ಎಷ್ಟಾಗ್ತದೆ ನನಗೆ, ಅನಂತ ಶಕ್ತಿ ಯಾವಾಗ ಆಗ್ತದಂದ್ರೆ ಇವರೆಲ್ಲರ ಅನುಗ್ರಹ ನನ್ನ ಪಾತ್ರ. ಇದಕ್ಕೆ ಪರಮಾತ್ಮ ತನ್ನ ಪರಿವಾರ ದೇವತೆಗಳನ್ನ ಯಾರ ಪ್ರೀತಿಯಿಂದ, ತನ್ನವ್ರನ್ನ ಯಾರ ಪ್ರೀತಿಯಿಂದ ನೋಡ್ಕೊಂಡು ಹೋಗ್ತಾರೋ ಅವರಿಗೆ ವಿಶೇಷ ಶಕ್ತಿಯನ್ನ ಕೊಡ್ತಾನೆ. ಈ ಜ್ಞಾನ ನನಗೆ ವಿಶೇಷವಾಗಿ ಬರ್ತಕ್ಕಂಥ ಅಲ್ಪ ಜ್ಞಾನ ಅಂತ ಬಂತು. ಅಂದ್ರೆ ನನಗೆ ಒಂದೇ ಜ್ಞಾನ ಇತ್ತು, ಬರೀ ದೃಷ್ಟಿ ಒಂದೇ ಇತ್ತು ಅಂತ. ಅವು ಶಬ್ದವೇದಿ ಅಂತ ಅಂತಿದ್ರು. ಇದು ಅರ್ಚನೆ ಮಾಡಿದ, ದಶರಥ ಮಾಡಿದಾನೆ ಶಬ್ದವೇದಿ ಬಾಣ. ಅದು ಜಡ ಬಾಣ, ಕಡ್ಡಿ ಜಡ ಆಯ್ತು. ಶಬ್ದ ಏನಪ್ಪಾ ಅಂದ್ರ ಅದೇ ಏನಪ್ಪಾ ಅಂದ್ರೆ ಶಬ್ದ ಸ್ಪರ್ಶ ರಸ ರೂಪ ಗಂಧ ಜಡ ಚೇತನ ಎರಡೂ ಬಂದ್ ಆ ಬಾಣ ಅದ್ರ ಗುರಿ ಏನಪ್ಪಾ ರೂಪ ಏನ್ ಬಂತ ಎಲ್ಲ ಬಂದ್ ಶಬ್ದ ಇಟ್ಕೊಂಡು ಇಲ್ಲಿಂದ ಬಾಣ ಬಿಡ್ತಾನ. ಆ ವೇಗಕ್ಕೆ ಏನಪ್ಪ ಬಾಣ ಹೋಗಿ ಆ ವಸ್ತುವಿನನ್ನ ಸಂಹಾರ. ಅದರಿಂದ ಏನಾಯ್ತು ಶಬ್ದವೇದಿಯಿಂದ? ಅಲ್ಲ 5 ಬಂದ್ವಲ್ಲ, ಜಡಚೇತನ ಜ್ಞಾನ ಬಂತಲ್ಲೇ. ದಶರಥ ಮಕ್ಕಳ ಆಗಿದ್ದಿಲ್ಲ. ಆ ಶ್ರವಣ ಕುಮಾರನ ಮಗನ್ ಕೊಂದ್ಬಿಟ್ಟ ಟಕ್ ಅಂತ ಬಿದ್ದೋತದ್ದು. ಆ ಸಿಂಹ ಅಂತ ತಿಳ್ಕೊಂಡ, ಆ ಗಾಢ ಪ್ರಾಣಿ ಅಂತ ತಿಳ್ಕೊಂಡ. ನಿನಗೆ ಕೊನೆಗೆ ನನಗೆ ಹೆಂಗ ಕೊನೆಯ ಸಮಯಕ್ಕೆ ಮಗನ ವಿರೋಧದಿಂದ ವಿರಹದಿಂದ ನನ್ ಸಾವು ಅಂತ ನಿನ್ನ ಹಂಗ ಬರ್ತೈತೆ. ಹೌದಾ? ದಶರಥ ಹೇಳ್ತಾನ, ದುಃಖ ಪಡ್ತಾನ, ಮಕ್ಕಳಾಗಿ ಇಲ್ಲೇ ಸಾವು ಅಂತ. ಕೌಶಲ್ಯ ಇವರೆಲ್ಲ ಬಂದು ಹೇಳ್ತಾರೆ, ಸ್ವಾಮಿ ಅವ್ರಿಗೆ ನಮ್ಗೆ ವರ ಕೊಟ್ಟಾರ, ಶಾಪ ಕೊಟ್ಟಿಲ್ಲ. ಯಾಕಂದ್ರೆ ನಮ್ಗೆ ಸಂತಾನನ ಆಗಿಲ್ಲ. ಅಲ್ಲಿವರೆಗೂ ಹೆಣ್ಣು ಸಂತಾನ ಬಹಳ ದಿವಸ ದಶರಥಗೆ ಗಂಡಸ್ ಮಕ್ಕಳಾಗಿದ್ದೆ. ಆ ಗಂಡಸ್ ಮಕ್ಕಳು ಕೊಟ್ಟಿದ್ರೆ ರಾಮ ಹುಟ್ಟಿದ. ಅಂದ್ರೆ ನನ್ನೊಳಗೆ ದಶರಥ ನಿಂತ ದಶೇಂದ್ರಿಯಗಳಲ್ಲಿ ಇಲ್ಲೇನಪ್ಪ ಎಲ್ಲವವ ಎಲ್ಲ ಇಂದ್ರಿಯಗಳು ಸ್ಥೇ ಅವ, ಆದ್ರೆ ಚೇತನ ಇಲ್ಲ ಅಲ್ಲೇ. ನಾನು ಸರೆಂಡರ್ ಆಗ್ತೀನಿ ಒಂದೊಂದು ಇಂದ್ರಿಯಗಳಿಂದ. ಒಬ್ಬೊಬ್ಬರಿಗೆ ನನ್ನ ತನು ಮನ ಧನದಿಂದ ಹೋಗಿ ಸರೆಂಡರ್ ಪರಮಾತ್ಮ ಆಗಿರಂಗಿಲ್ಲ. ಇದ್ ನೆನ್ಪಿಟ್ಟಬೇಕು. ಅಂದ್ರೆ ದಶರಥಗೆ 100 ಮಂದಿ ಹೆಣ್ಮಕ್ಳು ಗಂಡಂದ್ರು, ಅಲ್ಲೇ ಹೆಣ್ಮಕ್ಳಾಗಿದ್ರೆ ಗಂಡಸ್ ಮಕ್ಕಳಾಗಿರ್ತಿತ್ತ. ಇಲ್ಲೇ ಆ ದಶರಥ ರಾಮ ಹುಟ್ಟಬೇಕು, ಶತ್ರುಘ್ನ ವ್ಯಕ್ತಿ ಹುಟ್ಟಬೇಕು, ಲಕ್ಷ್ಮಣ ಹುಟ್ಟಬೇಕು, ಭರತ ಹುಟ್ಟಬೇಕು ಅಂತಂದ್ರೆ ಈ 10 ಇಂದ್ರಿಯಗಳಲ್ಲಿ ದಶರಥನ ವ್ಯಾಪಾರ 10 ಕಡೆಗೆ ಹತ್ರ 4 ಧರ್ಮ ಅರ್ಥ ಕಾಮ ಮೋಕ್ಷಾದಿಗಳನ್ನ ಇಡ್ತಕ್ಕಂಥ ರಾಮಚಂದ್ರದೇವರು ಧರ್ಮನ ಪಾಲನೆ ಮಾಡ್ತಕ್ಕಂಥ ಲಕ್ಷ್ಮಣ, ಅರ್ಥ ಪಾಲನೆ ಮಾಡ್ತ ಶತ್ರುಘ್ನ, ಧರ್ಮಾರ್ಥ ಕಾಮ
ಮೂರು ಕೊಡ್ತಕ್ಕಂಥ ಮತ್ತು ನಮ್ಮ ರಾಮಚಂದ್ರದೇವರು ಮೋಕ್ಷ ಕೊಡ್ತಕ್ಕಂಥ 4 ಚತುರ್ ಪುರುಷಾರ್ಥ ರೂಪ ನನ್ನ ಈ ಇಂದ್ರಿಯಗಳಿಂದ ಬರ್ತದೆ. ಇದೇನಂದ್ರೆ ಒಂದೊಂದು ಇಂದ್ರಿಯಗಳ 4 ಭಾಗ ಮಾಡ್ಕೊಂಡ ಗೊತ್ತಾಗ್ತದೆ ನನಗೆ. ಮೊದಲೇ ಪಾದ ಏನ್ ನಾನು ನೋಡ್ತೀನಿ, ಆ ಒಂದು ಇಂದ್ರಿಯಗಳೊಳಗ ಅಲ್ಲೇ ನನಗೆ ಧರ್ಮ ಗೊತ್ತದ. ಯಾವ ರೀತಿ ನಾನು ಈ ಧರ್ಮವನ್ನ ಮಾಡ್ಕೋಬೇಕಂತ ಗೊತ್ತಾಗ. ಕಣ್ಣಿಂದ, ಕಿವಿಯಿಂದ, ಉಪಸ್ಥಿತಿಯಿಂದ, ಕೈಯಿಂದ, ಕಾಲಿಂದ, ಏನ ಪಂಚಕರ್ಮೇಂದ್ರ ಪಂಚಜ್ಞಾನ ಇಲ್ಲೇ 4 ಭಾಗ ಅಲ್ಲೇ ಪ್ರತಿಯೊಂದಕ್ಕೆ ನಾವು ಮೋಕ್ಷ ಆ ಕರ್ಮ ಮುಗಿಯೋವರೆಗೂ ಅದು ಮೋಕ್ಷ ಅಲ್ಲೇ ರಾಮ ಹೋಗ್ತಾನ, ಶತ್ರುಘ್ನ ಹೊಡ್ತಾನ, ಅರ್ಥ ಹೊಡ್ತಾನೆ, ಲಕ್ಷ್ಮಣ ನಾನು ಏನ್ ಮಾಡ್ಬೇಕು. ಇದು ಪ್ರತಿ ಜೀವರಿಗೂ ಬರ್ತದೆ. ಗುಣ ಬೇರೆ ಬರ್ತದೆ. ಸ್ತ್ರೀ ಸ್ವಭಾವದ ಗುಣ, ಪುರುಷ ಸ್ವಭಾವದ ಗುಣ ಅಂತ ಹೇಳ್ತೀವಿ. ಒಬ್ಬ ಸ್ತ್ರೀನು ಇರ್ತಾಳ, ಗಂಡು ಬೇರೆ ಅಂತೀವಿ. ಅಲ್ಲೇ ಪರಮಾತ್ಮಗೆ ಶರಣಾದಾಗ ಮಾತ್ರ ಪರಮಾತ್ಮ ಪರಿವಾರ ದೇವತೆಗಳ ಶರಣಾಗಬೇಕು. ಅಂದ್ರೆ ಈ ಇಂದ್ರಿಯಗಳು ಇವು ಪರಮಾತ್ಮ ಪರಿವಾರ ದೇವತೆಗಳು ಅಂತ ತಿಳ್ಕೊಂಡು ನಾನು ಪ್ರತಿ ಇಂದ್ರಿಯಗಳನ್ನ ಹರಿಪೂಜಾಕ್ಕೆ ಇಡಬೇಕು. ಉಪಕರಣಗಳಂತ ತಗೊಂಡಾಗ ಮಾತ್ರ ನನಗ ಅಲ್ಲಿರ್ತಕ್ಕಂಥ ಈ ಶಕ್ತಿ ಅಲ್ಪ ಶಕ್ತಿ ನಾನಿದ್ರಲ್ಲ ಬ್ರಹ್ಮಾಂಡ ಶಕ್ತಿ ಅಂತ. ಅಲ್ಲಿರ್ತಕ್ಕಂಥ ಶಬ್ದ ಅದಲ್ಲ ಅಖಂಡವಾದ ಶಬ್ದ ಆಗ್ತದೆ. ಆ ಶಬ್ದ ಏನಾಗ್ತದೆ, ಸಿದ್ಧಿ ಆಗ್ತದೆ. ಅಲ್ಲಿ ರೂಪ ಸಿದ್ಧಿ ಆಗ್ತದೆ, ಅಲ್ಲಿ ಸ್ಪರ್ಶ ಸಿದ್ಧಿ ಆಗ್ತದೆ. ಆ ಪಂಚ ಸಂಪೂರ್ಣವಾಗಿ 5ರಿಂದ 25 ಪ್ರಮಾಣದಿಂದ ಸಿದ್ಧಿ ಆಗುತ್ತೆ. ನಾಲ್ಕು 8 ಸಿದ್ಧಿಗಳು ಸೃಷ್ಟಿ ಸ್ಥಿತಿ ಲಯ ಈ 3. ಅದಕ್ಕೆ ಒಂದೊಂದಕ್ಕೆ 8 ಉಪಸಿದ್ಧಿಗಳು 8 × 24 ಆಗ್ತದೆ. ಇನ್ನು 5 ಸಿದ್ಧಿಗಳಾಗಬೇಕು. ನಾದ, ಬಿಂದು, ಘೋಷ, ಶಾಂತ, ಅತಿ ಶಾಂತ ಅಂತ ಹೇಳ್ಬಿಟ್ಟು ಅದಕ್ಕೆ ಆ ಇಚ್ಛೆ ನನಗೆ ಬರಬೇಕು. ಅವಾಗ ಈ 24 ಮಂದಿ ಏನ್ ಬರ್ತಾರೆ, 25 ಮಂದಿ ಇವರು ಆ ಜೀವನ ಕರ್ಕೊಂಡು ಆ ಇನ್ನು 5 ಸಿದ್ಧಿಗೆ ಹೋಗ್ತಾರೆ. ಅವಾಗ 64 ಸಿದ್ಧಿ ಆಗ್ತದೆ. 64 ಅಂದ್ರೆ 16 ಗುಣಗಳು ಪರಮಾತ್ಮಕ್ಕೆ ಹಂಚಿಕೊಂಡವರು. ಷೋಡಶ ಕಲಾರೂಪ ಪರಮಾತ್ಮನ ನಾವು 16 ಗುಣಗಳನ್ನು ಉಪಾಸ ನಾವೆಲ್ಲ ಮಾಡ್ತೇವೆ. 16 ಗುಣ ಗಣಪತಿಗೆ ಪರಮಾತ್ಮ 16 ಗುಣ ಅವಿಚ್ಛಿನ್ನವಾಗಿರ್ತಾವ. 16 ಯಾವುದು ಪಂಚಕರ್ಮೇಂದ್ರಿಯ, ಪಂಚಜ್ಞಾನೇಂದ್ರಿಯ, ಒಂದು ಪಂಚ ಮಾತೃಗಳು, ಒಂದು ಮನಸ್ಸು, ಇವೇನೋ 16. ಇದನ್ನ ಹೇಳಿದ್ದೆ ಮೊನ್ನೆ. ಈ ರೀತಿ ಏನಪ್ಪಾ ಅಂದ್ರೆ 16 ರೂಪ ವಿಶೇಷ ಮುಖ್ಯನಾಮ ಪರಮಾತ್ಮ ರೂಪ. ಅದು ಯಾರು ತಿಳ್ಕೊಂಡು ಅವರಿಗೆ ಇಚ್ಛಾ ಬರುತ್ತೆ. ಪ್ರತಿಯೊಂದಕ್ಕೂ ನಮ್ಮ ಇಚ್ಛಾ ಮುಖ್ಯ. ಇಚ್ಛಾ ಅಲ್ಪ ಸಿದ್ಧಿ ಜೀವಿಗೆ ಅಲ್ಪ ಇಚ್ಛಿದ್ದಕ್ಕೆ ಇದರಲ್ಲಿ ಒಂದು ಬರ್ತಕ್ಕೆ ಚಕ್ರಾಂತಿ ಮಾಡಿದ್ರೆ ಇಚ್ಛಾ ಜ್ಞಾನ ಕ್ರಿಯಾ ಅಂತ ಬಂತೆ. ಎಲ್ಲಿ ಬರ್ತದೆ, ಋಣಿ ಅಂತ ಬಂದು ಋಣಿ ಮೇಲೆ ಏನಪ್ಪಾ ಅಂದ್ರೆ ಒಂದು ತ್ರಿಕೋಣ ಮಂಡಲ. ಅಲ್ಲಿ ತ್ರಿಕೋಣ ಮಂಡಲದಲ್ಲಿ ಬರ್ತಕ್ಕಂಥ ಯಾರು ಬರ್ತಾರೆ, ಭೂದೇವಿ, ಶ್ರೀದೇವಿ ಮತ್ತ ದುರ್ಗಾದೇವಿ ಬರ್ತಾರೆ. ಇಚ್ಛಾ ಜ್ಞಾನ ಕ್ರಿಯಾ ಅಂತ ಬರ್ತದೆ. ನನ್ನ ಜೀವಿ ಅಲ್ಪ ಜೀವಿ ಇದ್ದಾನ, ಅವನಿಗೆ ಅಲ್ಪ ಇಚ್ಛೆ ಅದ ಅಂತ ಹೇಳ್ಕೊಂಡು ಶ್ರೀದೇವಿ ಸ್ವತಃ ತನ್ನ ಇಚ್ಛೆಯನ್ನ ಆ ಇಚ್ಛೆಗೆ ಸೇರಿಸಿ, ಅದು ಜೀವಿ ಇಚ್ಛೆ ಹೆಂಗಿರ್ಬೇಕು, ಹರಿಪರವಾದ ಚಿಂತನೆ, ಪರೋಪಕಾರಾರ್ಥಂ ಇದಂ ಶರೀರಂ ಅನ್ನೋ ಮಾತು ಬಂದಿರ್ತಂದ್ರೆ ಅಲ್ಲಿ ಆ ಇಚ್ಛಾದ ದೇವಿದು, ಶ್ರೀದೇವಿದು ಆ ಇಚ್ಛೆಗೆ ಹೆಚ್ಚು ಒತ್ತು. ಅವಾಗ ಇಚ್ಛಾ ಬೆಳಿತಾ ಜ್ಞಾನ ಬಂದ್ವಿ. ಜ್ಞಾನನು ಯಾರು ದುರ್ಗಾ ಅದೇ ಅಜ್ಞಾನ, ಅದು ನನಗೆ ಕತ್ತಲು ತುಂಬಿದೆ ನನ್ನ ಒಳಗ. ಹೊರಗಿನ ಕತ್ತಲೆ ಅಂದ್ರೆ ಈಗ ನಾನು ಏನ್ ಮಾಡಬೇಕು ಗೊತ್ತಾಗ್ತಾ ಇಲ್ಲಲ್ಲ ಅಂತ ವಿಚಾರ ಮಾಡ್ತೀನಿ. ಅವ್ ಕತ್ತಲು. ದುರ್ಗಾದೇವಿ ಅನುಗ್ರಹ ಆಯ್ತಂದ್ರ ನನ್ನ ಅಲ್ಪ ಜ್ಞಾನಕ್ಕೆ ಆ ದುರ್ಗಾ ಆ ಜೀವಿ ಇದ್ದಾನಲ್ಲ ಅವನಿಗೆ ಮಹತ್ತರವಾದ ಜ್ಞಾನ ಕೊಡ್ತ. ಪ್ರತಿನಿತ್ಯ ಏನಪ್ಪಾ ಅಂದ್ರ ಓತೋಪ್ರೋತವಾಗಿ ಅಖಂಡ ಏನಪ್ಪಾ ಅಂದ್ರೆ ಜ್ಞಾನ ಸಂಪಾದನೆ.
ದುರ್ಗಾ ಕೊಡ್ತಾಳೆ. ಕ್ರಿಯಾ ಸ್ವಲ್ಪ ಕ್ರಿಯೆ ನನ್ಗೆ, ಯಾಕಂದ್ರೆ ನಾನು ಅಲ್ಲೇ ಹರಿ ಮುಂದೆ ನನ್ ಕೈ ಕಾಲ ಆಡಿಸ್ತೀನಿ, ಆದ್ರೆ ನನ್ ಸ್ಥೂಲ ಅಡ್ಡಾಡ್ಸಕ್ ಆಗದು. ಅವಾಗ ಭೂದೇವಿ ಏನಪ್ಪಾ ಅಂದ್ರೆ ಈ ಸ್ಥೂಲ ಶಕ್ತಿ ಅಭಿಮಾನಿಯಾಗಿದ್ದು ಆ ಪರಿಪೂರ್ಣವಾದ ಕ್ರಿಯೆ ಹೆಚ್ಚು ಮಾಡ್ಬೋದು. ಅವಾಗ ನಾನು ಯಾರ್ಯಾರಿಂದ ಉಪಾಸನೆ ತಗೋಬೇಕಾಯ್ತು, ಭೂದೇವಿಯಿಂದ ತಗೋಬೇಕಾಯ್ತು ಕ್ರಿಯಾಕ್ಕ, ಜ್ಞಾನಕ್ಕ ದುರ್ಗಾದೇವಿ ತಗೋಬೇಕಾಯ್ತು, ಇಚ್ಛಾಕ್ಕ ಲಕ್ಷ್ಮೀ ನಾರಾಯಣ, ಸಂಕರ್ಷಣ ದುರ್ಗಾ ಸಂಕರ್ಷಣ, ಶ್ರೀಕೃಷ್ಣ ಮತ್ತೇನಪ್ಪ ಅಂದ್ರೆ ಭೂದೇವಿ ಉಪಾಸ. ಇವರ ಅಂತಃಕರಣ ಆದ ನನಗೆ ಅಲ್ಪ ಇಚ್ಛೆತ್ತು ಮಹತ್ತಾಗ್ತದೆ, ಅಣು ಮಹದ್ರೂಪಾತ್ಮನಾಗಿ ಅಂತ ಹೇಳ್ತಾರೆ. ಆ ಅಣುವಿನಲ್ಲಿ ಅಣುರೂಪದ ಇಚ್ಛೆ ಇತ್ತು, ಈ ಬ್ರಹ್ಮ ಪಿಂಡಾಂಡದೊಳಗ ಮಹತ್ತರವಾದ ಇಚ್ಛೆಯನ್ನು ಕೊಟ್ಟು ಪರಮಾತ್ಮಗೆ ಆ ಕಾರ್ಯವನ್ನು ಪರಮಾತ್ಮ ಇಚ್ಛಾ ಒಂದು ನಾನು ಹೇಳಬೇಕಾಗ್ತದೆ. ಇಂದ್ರದೇವರು ಅರ್ಜುನ ಅವತಾರ ಮಾಡಿಕೊಂಡಾಗ ಹೋದ್ರು, ಇವರು ನಮ್ಮ ಅಡವಿಗೆ ಹೋದ್ರು. ಅವಾಗ ಪಾರ್ವತಿ ಹೇಳ್ತಾರೆ, ನಾ ಇಂದ್ರ ಬೇರೆ ನೋಡ್ಬೇಕಂತ ಈ ಕೊಪ್ಪಳದಲ್ಲ, ಕೊಪ್ಪಳ ಹತ್ರ ಕೀಲಕ ಅಂತ ಪರ್ವತ, ಅಲ್ಲಿ ಹೋಗ್ತಾನೆ. ಯಾರು? ಅರ್ಜುನ ಬೇಟೆ ಆಡ್ತಾನೆ. ಬರ್ತಾರೆ, ಅಲ್ಲಿ ಯುದ್ಧ ಆಗ್ತದೆ. ಯುದ್ಧ ಆದ ನಂತರ ಸೋಲ್ತಾನೆ ಬೇಕಂತ ಪಾರ್ವತಿಗೆ ಅರ್ಜುನ ಬೆನ್ ತೋರಿಸ್ಬೇಕಾಗಿ, ಅವಾಗ ಎದ್ದ ಆಶೀರ್ವಾದ ಮಾಡ್ತಾನ. ಏನ್ ಕೊಡ್ತ? ಪಾಶುಪತಾಸ್ತ್ರ ಅಂತ ಕೊಡ್ತ. ಆ ಪಾಶುಪತಾಸ್ತ್ರ ಪ್ರತ್ಯಕ್ಷ ಅಪ್ರತ್ಯಕ್ಷ ಎರಡು ಬರ್ತದೆ, ನೆನ್ಪಿಡಬೇಕು. ಇಲ್ಲ 3 ಪಾಶ ತಮ್ಮ ಸಂಸಾರ ಬಂಧನ ಬಿಡುಗಡೆ ಹೊಲಿಸ್ಬೇಕಂದ್ರೆ ಒಂದು ಯಮಪಾಶ ಅಂತ ಬರ್ತದೆ. ಇದು ಸಮಸ್ತ ಜೀವರಾಶಿಗಳಿಗೆ ತೋಣದೆ 84 ಲಕ್ಷ ಯೋನಿಯೊಳಗೆ ಮನುಷ್ಯ ಜನ್ಮದ ಕೆಂಚಿಟ್ಟಿಕೊಂಡು ಉಳಿಕೆ ಎಲ್ಲಾ ಜೀವರಾಶಿ ಪಾಶ ಆ ಬಾಣ ಕೊಟ್ಟು ಬಾಣ ಹಾಕಿ ಅದು ತಗೊಂಡು ಹೋಗ್ತಾನೆ ಯಮದೇವರು. ತದನಂತರ ಇಂದ್ರನು ಏನಪ್ಪಾ ಅಂದ್ರ ಪಾಶ ಹಾಕ್ತಾನೆ. ಯಾರಿಗೆ? ಯತಿಗಳಿಗೆಲ್ಲ ಇಂದ್ರದೇವರು ಏನಪ್ಪಾ ಅಂದ್ರೆ ತಗೊಂಡು ಜೀವ ತಗೊಂಡು ಹೋಗ್ಲಕ್ ಬರ್ತಾನೆ. ಇನ್ನ ಭಗವದ್ ಭಕ್ತರನ್ನ ಕರ್ಕೊಂಡು ಹೋಗ್ಲಕ್ಕ ಯಾರು ಬರ್ತಾರ? ನಮ್ಮ ರುದ್ರದೇವರು ಬರ್ತಾರೆ, ಪಾಶುಪತ. ಮತ್ತೆ ಅದು ಪಾಶುಪತ ಹೆಂಗಂದ್ರೆ ತನ್ನ ಭಕ್ತರನ್ನ ರಕ್ಷಣೆ ಮಾಡ್ಲಿಕ್ಕೆ ದೈತ್ಯರಿಗೂ ಏಟ್ ಹಾಕ್ತಾನ, ಅಸ್ತ್ರವನ್ನು ಬಿಡ್ತಾನೆ. ಇಲ್ಲಿ 3 ವಿಧ ಚಿಂತನೆ ಬರ್ತದೆ ಇದ್ರೊಳಗೆ ನಾವು ವಿಚಾರ ಮಾಡಕ್ ಹೋಗ್ರಿ. ಅಂದ್ರೆ ಇಲ್ಲಿ ಏನಂದ್ರ ಅಲ್ಪ ಶಕ್ತಿ ಜೀವಿಗಿದ್ದದಕ್ಕೆ ಮಹತ್ತ ಶಕ್ತಿ ರುದ್ರದೇವರು ಕರ್ಕೊಂಬಂದು ಅಲ್ಲಿ ಶಕ್ತಿ ಕೊಟ್ಟ. ಆ ಶಕ್ತಿ ಕೊಟ್ಟು ರುದ್ರ ನಮ್ಮ ಅರ್ಜುನ ಅಲ್ಲಿ ಇಡೀ 18 ಅಕ್ಷೋಣೆಯಲ್ಲಿ ಬರ್ತಕ್ಕಂಥ ಸೈನ್ಯನೆಲ್ಲ ಸಂಹಾರ ಮಾಡ್ತಾರ. ಮತ್ತೆ ಪ್ರಾಣದೇವರು ಮಾಡ್ತಾರ, ಭೀಮಸೇನ ದೇವರು ಮಾಡ್ತಾರ. ನಿಮಿತ್ತ ಅರ್ಜುನ ಆಗ್ತಾರ. ಬರೇ ಓಂಕಾರ ಮಾತ್ರದಿಂದ ಏನಪ್ಪಾ ಅಂದ್ರೆ ಎಷ್ಟೋ ಸಾವಿರ ಏನಪ್ಪಾ ಅಂದ್ರೆ ಸೈನಿಕರು ಸತ್ತ ಹೋಗ್ತಾರ. ಯಾವ್ದು? ಅರ್ಜುನನ ಪತಾಕೆ ಮೇಲೆ ಗಂಡ ಭೀಮಸೇನರು ಆ ಗದದಿಂದ ಪುಟ್ಟಿ ಎಲ್ಲ ಎಷ್ಟೋ ಮಂದಿ ನೋಡ್ದಾಕಿರ್ತಾರೆ. ಅವ್ರ ಬಾಷ್ಪದಾತ್ರ ಎಲ್ಲ ಬಯಸ್ತ ಆ ಬಾಣದಲ್ಲಿಟ್ಟು ಇವರೆಲ್ಲ ಸಂಹಾರ ಹಂಗೇನ್ ಮಾಡ್ತಾರೆ. ಯಾರು? ಅರ್ಜುನನ ಬಾಣದಲ್ಲಿ, ಶ್ರಮರಾಯನ ಬಾಣದಲ್ಲಿ, ಮತ್ತೆ ಭೀಮಸೇನರ ಗದಾದಲ್ಲಿ ಬಾಣದಲ್ಲಿಟ್ಟು ಜೊತೆಗೆ ಅರ್ಜುನಿಂದ ಇನ್ನೊಂದು ಉಪಕಾರ ಮಾಡಿಸ್ತಂತಪ್ಪ. ಅರ್ಜುನನು ರಕ್ಷಣೆ ಆಗ್ಬೇಕು, ಅಲ್ಲೇ ತಪಸ್ಸು ಭಂಗ ಆಗ್ಬೇಕು. ಆ ಜೈತೀರ್ಥ ಈ ಯಾರು ನಮ್ಮ ಜಯದ್ರಥ ಏನಿದ್ದಾನ ದೈತ್ಯ, ಈ ಜಯದ್ರಥನ್ ಸಂಹಾರ ಆಗ್ಬೇಕಾಗಿತ್ತ. ಆ ಬಾಣ ಬಿಟ್ಟು ಚಕ್ರ ಹಿಡಿದು ಏನ್ ಮಾಡ್ತಾನ ಸ್ವಾಮಿ ಅಂದ್ರೆ ಕತ್ತಲು ಕೊಡ್ತಾನ ಅಜ್ಞಾನ ದೈತ್ಯರಿಗೆ. ಬಟ್ ಅದ್ ಬಂದು ದೈತ್ಯರು ಅಜ್ಞಾನದಾಗ ಹೊರಗೆ ಬರ್ತಾರ, ದೇವತೆಗಳು ಬರಂಗಿಲ್ಲ. ದೇವತೆಗಳು ಅಯ್ಯೋ ಕತ್ಲಾಯ್ತು ಅಂತ ಹೋಗ್ತಾರ. ಅರ್ಜುನ ವಿಚ ತೆಗಿ ಅಂತ ತೆಗಿತಾನ. ಅವಾಗ ಆ ಬಾಣ ಹೊಡಿ ಪಾಶುಪತಾಸ್ತ್ರ ಅಂತ ಹೇಳ್ತಾನ. ಆ ಅಸ್ತ್ರ ಅಲ್ಲಿ ಹೊಡೆದು ಆ ಜಯತೀರ್ಥನ ಹೆಂಗೆ ತಪಸ್ ಮಾಡಿದ ಅಂದ್ರೆ, ನಾನು ಒಬ್ಬರನ್ನಾದ್ರೂ ನಾನು ಪಾಂಡವರನ್ನ ಕಟ್ಟಿ ಹಾಕ್ಬೇಕು ಅಂತ ಹೇಳ
ಎಲ್ಲಾರು ಕೊಲ್ಲಲ್ಲ, ಒಬ್ಬರನ್ನ ಕೊಲ್ಲಕ್ಕೆ ಒಬ್ರು ಕತ್ರೆ ಒಬ್ಬರು ಸೋಲ್ಸ್ಬೇಕಂದಿಡು. ಅದು ಏನಾಗ್ತದೆ, ಆ ಪಾಂಡವರೊಳಗೆ ತಪಸ್ ಶಕ್ತಿ ಕೊಡ್ಬೇಕಾಯ್ತು ಮಾತಾಡ್ಬೇಕಾದ್ರೆ ಅಭಿಮಾನ್ಯನ ಕೊಂದಾಡ್ಸ್ದ ಪಾಂಡವರ ವಂಶದ. ಅರ್ಜುನ ಆ ಜಯದ್ರಥನ ರುಂಡ ಕಟ್ ಮಾಡ್ದ. ಅವ್ರ ತಂದೆ ಏನ್ ಮಾಡ್ತಾನೆ, ಸೇಫ್ಟಿ ಹೆಂಗಿಟ್ಟಿರ್ತಾನೆ, ಯಾರು ನನ್ನ ಮಗನ ರುಂಡವನ್ನ ಕಡಿದು ಏನಪ್ಪ ಭೂಮಿ ಚೆಲ್ತಾರ ಅವರ ಶಿರ 1000 ಬಾವಳ ಆಗುತ್ತೆ. ಇಲ್ಲ ರುದ್ರದೇವರು ಉಪಾಸನೆ ಹೆಂಗಾಯ್ತು, ರುದ್ರದೇವರನ್ನ ಹೆಂಗ ನಾವು ಅನುಗ್ರಹ ಪಡ್ಕೋಬೇಕು, ಪಂಚಭೂತಿಯಿಂದ ಹೆಂಗ ಬರಬೇಕು, ವೈಕಾರಿಕ ಜಯಿಸಿದ ತಾಮಸ ರುದ್ರದಿಂದ ಏನ್ ಅಂದ್ರೆ ಸೀದಾ ಜಯದ್ರಥ ಗುಂಡ ಅವ್ರ ಅಪ್ಪನ ಕೈಯಾಗ ಹೋಗ್ಬಿಡ್ತದ. ಪಟ್ಟಂತ ನೋಡ್ತಾನ, ಆ ಗುಂಡ ನೋಡಿ ಕೆಳಗೆ ಹಾಕ್ಬಿಡ್ತಾನ. 1000 ಹೊಳಿ ತಲೆ ಹೊಡೆದ ಬಿಡ್ತು. ಹಿಂಗ ರುದ್ರದೇವರು ವಿಶೇಷ ಪರಮಾತ್ಮನ ಅತ್ಯಂತ ಭಕ್ತರನ್ನ ಯಾವ ರೀತಿ ರಕ್ಷಣೆ ಮಾಡ್ತಾ ಇರ್ತಾರೆ. ಆ ವರ ಪಾಶ್ಪದಾಸ್ತ್ರ ವರ ಕೊಟ್ಟರು ಯಾವ ರೀತಿ ಅವ್ರು ತೆಗೆದು ಹಾಕ್ತಾರೆ. ನಾವು ಹಿಂಗ ಅಲ್ಪ ಶಕ್ತಿ ಅಲ್ಲ, ಮಹತ್ವ ಶಕ್ತಿ. ಆ ರೀತಿ ರುದ್ರದೇವರ ಶಕ್ತಿ, ಇಂದ್ರದೇವರ ಚಾಮ ಬರ್ತವರೆಗೂ ಇವರಿವರ ಶಕ್ತಿ ನಮ್ಮೊಳಗೆ ಪ್ರವೇಶ, ನಮ್ಮಲ್ಲಿ ಪ್ರವೇಶ ಆದಾಗ ನಮ್ಮಲ್ಲಿ ಅದ್ಭುತವಾದ ಒಂದು ಶಬ್ದ ನನ್ನ ಒಳಗಿಂದ ಹೋಗ್ಬೇಕು ಹೊರಗಡೆ. ಉತ್ತರ ಸಂಗೀತ ಆಗ್ಬೇಕಂದ್ರ ಚಿತ್ರದುನ ಉಪಾಸನೆ, ಗಂಧರ್ವರ ಉಪಾಸನೆ. ಗಂಧರ್ವನಾಮ ಚೇತಸ ಅಂತ ಆ ಗಂಧರ್ವರು, ಕಿನ್ನರರು, ಕಿಂಪರ್ಚರು, ಮುಖ್ಯ ಪ್ರಾಣಿಯರ ಉಪಾಸನೆ. ಈ ರೀತಿ ನನ್ನಲ್ಲಿ ಇಚ್ಛೆ ಕಡಿಮೆ ಇದ್ದಕ್ಕೆ ನನ್ ಕಾರ್ಯ ಆಗ್ತಾ ಇಲ್ಲ, ಸಿದ್ಧಿ ಆಗ್ತಾ ಇಲ್ಲ. ಇಚ್ಛಾ ಜೀವಿಚ್ಛೆ ಕಡಿಮೆ. ಯಾಕೆ ಕಡಿಮೆ? ಇರೋದೇ ಕಡಿಮೆ ಅದ, ಮತ್ತಿನ್ನು ಹೆಚ್ಚಿನ ಅಂತ ತರಬೇಕಂತ ಆ ದೇವತೆಗಳು ನಮ್ಮ ದೇಹದಲ್ಲಿದ್ದಾರಲ್ಲ ಅವ್ರನ್ನ ಜಾಗೃತ ಮಾಡ್ಕೋಬೇಕು. ಅವರಿಂದ ಆ ಇಚ್ಛಾಕ್ಕೆ, ನನ್ನ ಇಚ್ಛಾಕ್ಕೆ ಅವ್ರು ಸೇರಿಸ್ಬೇಕು. ಅದ್ರಂಗ ಮಾಡೋಕಾದ್ರೆ ನಾನು ಯಾರನ್ನ ಪ್ರೀತಿ ಮಾಡಬೇಕು, ಅದಕ್ಕೆ ಅಭಿಮಾನಿ ದೇವತೆಗಳನ್ನ ಪ್ರೀತಿ. ಅದ್ರಂಗ ಇಲ್ಲ ಅನೇಕ ಜನ ಜ್ಞಾನಿಗಳು ನಮ್ಮಲ್ಲಿ ಬಂದಾಗ ನಾವು ಹಿಂದಕ್ಕೆ ನೋಡ್ತೇವೆ. ಉಪ್ಲಿ ಭದ್ರಾಯರು ಬಂದಿದ್ರು. ಉಪ್ಲಿ ಭದ್ರಾಯರ ಜೊತೆಗೆ ಎಷ್ಟೋ ಜನ ಜ್ಞಾನಿಗಳು ಹಿಂಗ್ ಬಂದ್ರು. ಉಪ್ಲಿ ಭದ್ರಾಯರ ಜೊತೆಗೆ ಯಾರು ಬಂದ್ರು? ನರಸಿಂಹಾಚಾರ್ಯ, ಕನಿಗಿರಿ ವೆಂಕಟರಾಯರ, ಧ್ರುವ ರಾಮಾಚಾರ ಅಂತ, ಕುಪ್ಪೇರಾಯರಂತ. ಹಿಂಗ ಇವ್ರ ಅನೇಕ ಜನ, ಶ್ರೀನಿವಾಸಾಯರ ಅಂತ, ಫಸ್ಟ್ ಶ್ರೀನಿವಾಸಾಯ, ಇವೆಲ್ಲ ದೊಡ್ಡ ದೊಡ್ಡ ಜ್ಞಾನಿಗಳು. ಈ ಎಲ್ಲ ಜ್ಞಾನಿಗಳ ಸಮೂಹ ಬಂದಾಗ ನಾವು ಅಂತಹ ಜ್ಞಾನಿಗಳ ಸೇವಾ ಮಾಡಿ ಅವರಿಂದ ಅನುಗ್ರಹ ಪಾತ್ರ ಆಗ. ಅವರಲ್ಲಿ ಏನಪ್ಪಾ ಅಂದ್ರ ಚೇತನ ಇವೇನವಲ್ಲ ದೇವತೆಗಳೆಲ್ಲ ಜಾಗೃತ ಆಗಿರ್ತಾರೆ. ನನ್ನಲ್ಲೇ ಜಾಗೃತ ಮಾಡ್ಕೊಳ್ಳೋದು ನನ್ನಿಂದ ಆಗ್ತಾ ಇಲ್ಲ. ಯಾವುದು? ಇಚ್ಛಾ, ಜ್ಞಾನ, ಕ್ರಿಯಾ. ಈ ಮನಸ್ಸು, ಉತ್ತಮವಾದ ಮನಸ್ಸು ಅಂತಂತ ಜ್ಞಾನಿಗಳ ಹತ್ರ ಅದು ಯಾವಾಗ್ಲೂ ಪ್ರಕಟ ಆಗಿರ್ತದೆ. ಅವರ ಮನಸ್ಸನ್ನ ಸಂತೋಷಪಡಿಸಿ. ನನ್ಗೆ ಸಣ್ಣ ಮನಸ್ಸು, ಅವ್ರಲ್ಲಿ ಜಾಸ್ತಿ ಮನಸ್ಸಿರ್ತದೆ. ಅವಾಗ ನನಗೆ ಏನ್ ಮಾಡ್ತಾರ ಅವರು? ಉತ್ತಮವಾದ ಮಾರ್ಗ ನನಗೆ ಏನ್ ಬೇಕಂತ ತಿಳ್ಕೊಂಡು ಅವ್ರು ಅದನ್ನೇ ಕೊಟ್ಟ ಅನುಗ್ರಹ ಮಾಡ್ತಾರೆ. ಅವಾಗ ನನ್ನಲ್ಲಿ ಶಕ್ತಿ ಹೆಚ್ಚಾಗ್ತದೆ, ಇಮ್ಯುನಿಟಿ ಪವರ್ ಹೆಚ್ಚಾಗ್ತದೆ. ಯಾವ ರೀತಿ ತಗೋಬೇಕಂತ ನಾವು ಇವತ್ತಿನ ಚಿಂತನೆ ಮಾಡ್ಕೊಂಡೆ ಅವರವರ ಭಾವಕ್ಕೆ, ಅವರವರ ಭಕ್ತಿಗೆ ಇರುತ್ತೀನ ಶಿವಯೋಗಿ ಅಂತ ಸಣ್ಣ ಹೇಳ್ತಾನೆ. ಇಲ್ಲೇ ಯಾರ್ಯಾರ ಭಾವ ನಮ್ಮಲ್ಲಿ ಇಚ್ಛಾ, ಜ್ಞಾನ, ಕ್ರಿಯಾ ಬರ್ತದೆ. ಇಚ್ಛಾ ಎಲ್ಲಿ ನಾವು ಎಷ್ಟು ಇಚ್ಛೆ ಮಾಡ್ತೇವೆ, ರಜೋತಮ ಸತ್ಯ 3 ಗುಣಗಳಿಂದ ನಾನು ಇಚ್ಛೆ ಪಡ್ತೇನೆ. ಆ ಇಚ್ಛೆ ಬಂತು, ಅದಕ್ಕೆ ಜ್ಞಾನ ಬಂತು, ಅದಕ್ಕೆ ಕ್ರಿಯಾ ಬಂತು, ಅದಕ್ಕೆ 3 9 ಬರ್ತವೆ. 9 ವಿಧ ಏನಪ್ಪಾ ಜ್ಞಾನ ಬರ್ತದೆ, 9 ವಿಧ ಕ್ರಿಯಾ ಬರ್ತದೆ, 9 ವಿಧ ರೂಪ ಬರ್ತದೆ, 9 ವಿಧ ಶಬ್ದ ಬರ್ತದೆ, 9 ವಿಧ ಏನಪ್ಪಾ ಅಂದ್ರ ಸ್ಪರ್ಶ ಆಗ್ತದೆ. ನವವಿಧ ಭಕ್ತಿ, ನವವಿಧ ಜ್ಞಾನ ಅಂದ್ರೆ ಒಂದೊಂದು ನವವಿಧ ಎಲ್ಲಿ ಬಂತು? ರಜೋ ತಮೋ ಸತ್ವ 3 ಗುಣಗಳಾಗ 3 ಕಡೆಗೆ 3 ರೂಪದಿಂದ 9 ವಿಧ ನಮ್ಮ ಭಕ್ತಿ ಮಾಡ್ಕೋಬೇಕು. ರಜೋ ಸ್ವಭಾವ ಬಂದಾಗ ಅಲ್ಲಿ ಭಕ್ತಿ ಮಾಡ್ಬೇಕು ನಾನು, ತಮೋ ಸ್ವಭಾವ ಬಂದಾಗ ಅಲ್ಲಿ ಭಕ್ತಿ ಮಾಡ್ಬೇಕು ನಾನು, ಸತ್ವಗುಣ ಸ್ವಭಾವ ಬಂದಾಗ ನಾನು ಆ ಭಗವದ್ ಭಕ್ತಂತೆ ನಾನು ವಿಶೇಷವಾಗಿ ಭಕ್ತಿಯನ್ನು ಮಾಡ್ಕೊಂಡು
ಅಂದ್ರೆ ನನ್ ಜ್ಞಾನ ಪ್ರಕಟ. ಆ ಮನಸ್ಸು ಅವ್ರಿಗೆ ಕೊಟ್ಟಾಗ ಆ ಜ್ಞಾನ ಅಭಿವೃದ್ಧಿ ಆ ಜ್ಞಾನ ಅಭಿವೃದ್ಧಿ ಆದಾಗ ನನಗೆ ಉತ್ತಮವಾದ ಮಾರ್ಗ ಅವರಿಂದ ಸಿಗ್ತದೆ. ಅವ್ರೇನ್ ಕಿತ್ ಕೊಡಂಗಿಲ್ಲ. ಒಳಗಿನ ಬಿಂಬ ಅಲ್ಲಿ ಒಳಗಿದ್ದ ನಮ್ಮಲ್ಲಿರ್ತಕ್ಕಂಥ ತತ್ವ ದೇವತೆಗಳನ್ನ ಆ ಇಚ್ಛಾ ಜ್ಞಾನ ಕ್ರಿಯಕ್ಕೆ ಶ್ರೀದೇವಿ ಭೂದೇವಿ ದುರ್ಗಾದೇವಿಯನ್ನ ಏನಪ್ಪ ಜಾಗೃತಿ ಮಾಡ್ಬಿಡ್ತಾರೆ ಸ್ವಾಮಿ. ಯಾವಾಗ ಅವ್ರು ಮೂವರಿ ಆಜ್ಞೆ ಕೊಟ್ಟ ಬಿಂಬ ತನ್ನ ಪರಿವಾರ ದೇವತೆಗಳು ಯಾರು ಆ ಬ್ರಹ್ಮ ವಾಯು ಏನ್ ಬರ್ತಾರೆ ಅವ್ರು ಹೇಳ್ತಿದ್ದಾರೆ. ಗರುಡ ಶೇಷ ರುದ್ರ ಒಳಗಡೆ ಪ್ರಕಟ ಆಗ್ತಾ ಹೋಗ್ತಾರೆ. ಒಳಗಡೆ ಆ ಜ್ಞಾನ ಹೆಚ್ಚಾಗ್ತದೆ, ಇಂದ್ರ ಹೆಚ್ಚಾಗ್ತದೆ, ಮನ್ಮಥ ಹೆಚ್ಚಾಗ್ತದೆ, ಅಂತಃಕರಣ ವಿದ್ಯೆ ಆಗ್ತದೆ, ಅವಿದ್ಯಾ ಪಂಚ ವಿದ್ಯಾ ಪಂಚಕ ಬರ್ತದೆ ಒಳಗಡೆ. ಈ ರೀತಿ ಈ ಸ್ಥೂಲ ಶರೀರದೊಳಗೆ ಉತ್ತಮವಾದ ಉಪಾಸನೆ. ಅದಕ್ಕೆ ಏನ್ ಮಾಡ್ಬೇಕಂದ್ರೆ ಪರಿಪೂರ್ಣವಾದ ಜ್ಞಾನ ಪರಮಾತ್ಮ ಪರಿಪೂರ್ಣ ಎಷ್ಟು ತವನೆ ಸಾವಿರಾರು ಕೋಟಿ ಲಕ್ಷಾವಧಿ ಕೋಟಿ ಜೀವರಾಶಿಗಳವ. ಆ ಎಲ್ಲ ಜೀವರಾಶಿಗಳು ಏನೇನ್ ಕೆಲಸ ಮಾಡ್ತಾನ ಒಂದ್ ಇರ್ವಿ ನೋಡ್ತೇನೆ. ಕೋಟ್ಯಾವಧಿ ಇನ್ವೆಂಟ್ ಇರ್ತವ ಒಂದು ಬರೋದನ್ನ ಒಬ್ರು. ಆ ಎಲ್ಲ ಗುಣ ಯಾರು ಪರಿಪೂರ್ಣ ಅಂದ್ರೇನು ಅನಂತ ಕೋಟಿ ಕಲ್ಯಾಣ ಗುಣ ಪರಿಪೂರ್ಣ ಅಂತ ಪರಮಾತ್ಮ ಅನಂತ ಕಲ್ಯಾಣ ಗುಣ ಪರಿಪೂರ್ಣ ಆಯ್ತಂತ ಆ ಜೀವರಾಶಿಗೊಳಗ ಏನಪ್ಪ ಆ ಗುಣಗಳನ್ನ ಮಾಡ್ತಾನ. ಆ ಇಚ್ಛಾ ನೆಟ್ಟಿರ್ತಾನ. ಯಾವುದು ಪರಿಪೂರ್ಣವಾದ ಇಚ್ಛಾ ಆಗತ್ತೆ. ಯಾಕಂದ್ರೆ ಅಷ್ಟು ಅವರವರ ಯೋಗ್ಯತಾನ ಪರಿಪೂರ್ಣ ಮಾಡ್ತಾನೆ ಪರಮಾತ್ಮ. ನೆನ್ಪಿಟ್ಟವ್ರ ಆತ್ಮನಿಷ್ಠ ಇಚ್ಛಾ ನನಗೆ ಹಿಡಿಕಲ ಆಗ್ತದ. ನನ್ನ ಇಚ್ಛಾ ನನ್ನ ಯೋಗ್ಯತಾನುಸಾರ ಅದು ಇಚ್ಛಾ ಪರಿಪೂರ್ಣ ಮಾಡ್ತಾರೆ. ಅದು ವಿಶೇಷವಾಗಿರ್ತದೆ. ಅಲ್ಪಜ್ಞಾನ ನನಗೆ ಅಲ್ಪಜ್ಞಾನದ ನನ್ನ ಯೋಗ್ಯತಾನುಸಾರ ನಾನು ಜ್ಞಾನ ಪರಿಪೂರ್ಣ ಮಾಡ್ತೀನಿ. ತುಂಬಿದ ಕೂಡ ಎಂದು ತಿಳ್ಕೊಳ್ತಾರೆ ಅಂತ ಹೇಳ್ತಾರೆ. ಹೌದಲ್ಲ? ಅದಂಗ ನಂದು ಅಲ್ಪದ ಪರಮಾತ್ಮ ತಾನೊಂದಿಷ್ಟ ಹಾಕಿ. ನಾನು ಒಂದ್ ಹೆಜ್ಜೆ ಇಟ್ರೆ 10 ಹೆಜ್ಜೆ ಪರಮಾತ್ಮ ಇಡ್ತಾನ ಅಂತ ಹೇಳ್ತದ ನಾವು. ಹಂಗ ಒಂದ್ ಇಚ್ಛಾ ಪಟ್ರೆ 10 ಇಚ್ಛಾ ಹಾಕ್ತಾನೆ. ಒಂದು ಜ್ಞಾನ ಇಟ್ರೆ 10 ಜ್ಞಾನ ಹಾಕ್ತಾನೆ. ಒಂದು ಕ್ರಿಯೆ ಇಟ್ರೆ 10 ಕ್ರಿಯೆ ಇಡ್ತಾನೆ. ನನಗೆ ಒಂದು ಶಕ್ತಿ ಸ್ವಲ್ಪ ತಗೊಂಡ್ರೆ 10 ಶಕ್ತಿ ಸೇರ್ತಾನೆ. ಈಗ ಪರಮಾತ್ಮನ ಮಹಿಮೆಯನ್ನ ಸಕಲ ವಿಧ ರೂಪ ಮನಸ್ಸಿನಲ್ಲಿ ಮನ್ಮಥನಾಗಿಲ್ಲ. ಮನಸ್ಸನ್ನ ಸಂಪೂರ್ಣ ಮಥನ ಮಾಡ ಅಲ್ಲೇ ಪರಿಪೂರ್ಣವಾದ ಪರಮಾತ್ಮ ಕಾಣಕ್ಕೆ ಸ್ವಚ್ಛವಾದ ಕನ್ನಡಿ. ಆ ದೇವರು ಯಾರು ಮಾಡ್ತಾರೆ? ಗರುಡ, ಶೇಷ, ರುದ್ರ, ಇಂದ್ರ, ಮನ್ಮಥ ಈ 5 ಮಂದಿ ನನ್ನ ಮನಸ್ಸಿನ ಒಳಗಡೆ ಅವ್ರು ಹೆಂಗ ಮಾಡ್ತಾರ ಅಂತ. ರುದ್ರ ಎಲ್ಲಿ ಬರ್ತಾನ ಅಹಂಕಾರ ಅಂದ್ರ ಈ ಚರ್ಮ ದೇಹದ ಪ್ರಾಣಮಯ, ಅನ್ನಮಯ, ಮನೋಮಯ, ವಿಜ್ಞಾನಮಯ, ಆನಂದಮಯ 7 ಧಾತುಗಳ ನಡುವೆ ಒಂದು ಧಾತುವಿನಿಂದ ಒಂದು ಧಾತು ನಡುವೆ ಒಂದು ಕೋಶ ಇರ್ತದ. ಅದು ಮೊದಲ ಕೋಶ ಏನಪ್ಪಾ ಅಂದ್ರೆ ಅನ್ನಮಯ ಕೋಶ. ಅಲ್ಲೇ ಏನಪ್ಪಾ ಅಂದ್ರೆ ಅಹಂಕಾರಿಕ ಪ್ರಾಣಗಳು. ಅಹಂಕಾರ ಎಷ್ಟು ಸ್ವಲ್ಪ ತಿಂದು ಅನ್ನ ಮಗ ಸೊಪ್ಕೊಂಡು ಹೆಂಗೆ ಅಹಂಕಾರ ಪಡ್ತಾವ ಮಗ ಅಂತ ಅಂತೀವಿ ನಾವು, ಬೈತೀವಿ. ಸಣ್ಣದ ಆಗಲ್ಲ. ಮೊದಲೇ ಕೋಶದಲ್ಲಿ ಅಹಂಕಾರ, 2ನೇ ಕೋಶದಲ್ಲಿ ಪ್ರಾಣ, ಮುಖ್ಯ ಪ್ರಾಣ ಯಾವುದು? ಪಂಚ ವಾಯು ರೂಪ. ಇಂದ್ರ ದೇವರು ಬರ್ತಾನೆ, ಚಿತ್ತ ಬರ್ತದೆ. ಅದಾದ ನಂತರ ಜ್ಞಾನ ಬರ್ತದೆ, ಮನಸ್ಸು ಹೇಗೆ ಬರ್ತದೆ, ಮನೋಮಯ. ಅದಾದ ನಂತರ ವಿಜ್ಞಾನಮಯ, ಅದು ಬುದ್ಧಿ ಬರ್ತದೆ, ಗರುಡ ದೇವರು ಬರ್ತದೆ. ಆ ನಂತರ ಆ ವಾಸುದೇವ ರೂಪ ಪರಮಾತ್ಮ ಏನ್ ಬರ್ತಾನ 5ನೇದಂದ್ರೆ ಅಲ್ಲಿ ಯಾರು ಬರ್ತಾರ ಅಂತಃಕರಣಕ್ಕೆ ಯಾರು ನಮ್ಮ ಮನ್ಮಥ ರತಿ ಮಾಡ್ತಾರ. ನನಗೆ ಆನಂದವನ್ನ ಸದಾ ಸರ್ವತ್ರ ವ್ಯಾಪ್ತನಾದ ಪರಮಾತ್ಮನ ಚಿಂತನೆ ತೋರಿಸ್ತಾ ಹೋಗಿ ಮನಸ್ಸು ಆ ಕಡೆನೆ ಹೋಗ್ತಾ ಆ ಇಚ್ಛೆ ವೃತ್ತಿ ಮಾಡ್ತಾರೆ. ಈ ಪಂಚಗೋಪುರದಲ್ಲಿರುವಂತ ಮಸ್ತ ದೇವತೆಗಳ ಮಾತ್ರ ನನಗೆ
ಒಳಗಿನ ಪರಮಾತ್ಮ ಬಿಂಬ ದರ್ಶನ. ಈ ಜ್ಞಾನ ಈ ತತ್ವದೇವತೆಗಳ ಚಿಂತನ ಮಾತು ಶ್ರೀ ಮೂಲರಾಮ ಭಾರತೀಯ ರಮಣ ಮುಖ್ಯ ಪ್ರಾಣ ಶ್ರೀ ಕೃಷ್ಣಾರ್ಪಣ. ಹರೇ ನಮಃ ಹರೇ ನಮಃ ಹರೇ ನಮಃ.